ಅರ್ಲಿ ಮಾರ್ನಿಂಗ್ ಬೇಗ ಇದ್ದು ಕುಂದಾಪುರದಿಂದ ಸಾಗರ ಕಡೆ ಹೊಂಟೀನಿ. ಒಂದು ಮದುವೆ ಅಟೆಂಡ್ ಆಗುತ್ತೆ ಫ್ರೆಂಡಿಂದು. ಅರ್ಧ ಗಂಟೆ ಆದ್ರೂ ಒಂದು ಬಸ್ ಬಂದಿಲ್ಲ. ಕೊನೆಗೂ ಯಾವುದೋ ಒಂದು ಬಸ್ ಬಂತು 7:30. ಅದನ್ನ ಹತ್ಕೊಂಡು ಅಲ್ಲಿಂದ ಸಿದ್ದಾಪುರ ಹೋಗ್ಬಿಟ್ಟು ಸಿದ್ದಾಪುರದಲ್ಲಿ ತಿಂಡಿ ತಿಂದು ಅಲ್ಲಿಂದ ಇನ್ನೊಂದು ಬಸ್ ಹತ್ಕೊಂಡು ಸಾಗರ ಹೋಗ್ಬೇಕಿತ್ತು. ನಾನು ಸಿದ್ದಾಪುರದಲ್ಲಿ ಇಳಿದ್ಬಿಟ್ಟು ಉಪ್ಪಿಟ್ಟು ಅವಲಕ್ಕಿ ತಿನ್ಕೊಂಡು ಅಲ್ಲಿಂದ ಸೀದಾ ಹೊಸನಗರ ಹೋದೆ. ಹೊಸನಗರ ರೀಚ್ ಆದ ಹೊಸನಗರದಿಂದ ಸಾಗರ ಹೋಗಿ ಬಸ್ಸಿಗೆ ವೇಟ್ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಒಂದು ಬಸ್ ಬಂತು ದುರ್ಗಾಂಬ. ಬಸ್ ಹತ್ತಣ ಅಂತ ಹೋಗ್ತಿದ್ದೆ. ಒಂದು ಇನ್ಸಿಡೆಂಟ್ ನೋಡಿ ನಗು ಅಂತ ನಿಮಗೂ ತೋರಿಸ್ತೀನಿ ನೋಡಿ. ದಿನ ಮಲ್ಕೊಂಡ್ 3 ಗಂಟೆ ಆಗ್ತದೆ. ಬೆಳಿಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು. ಸಾಗರ ರೀಚ್ ಆಗೋದ್ರೊಳಗೆ 12 ಗಂಟೆ ಆಗಿತ್ತು. ಮುಹೂರ್ತ ಮುಗ್ದೋಗಿರುತ್ತೆ ಅನ್ಕೊಂಡಿದ್ದೆ, ಬಟ್ ಮುಗ್ದಿರಲಿಲ್ಲ. ಸೊ ಮದುವೆ ಮನೆ ಆದ್ಮೇಲೆ ಸುಮ್ಮನೆ ಕೂತ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಮದುವೆ ಮನೆ ಫುಲ್ಲು ಸುತ್ತಾಕಿ ಎಲ್ಲೇನೇನಿದೆ ಅಂತ ಚೆಕ್ ಮಾಡ್ಕೊಂಡು ಹಂಗೆ ಊಟ ಸಿಗುತ್ತೆ ಏನು ಅಂತ ಹೇಳಿ ನೋಡ್ಕೊಂಡು ಬಂದ್ವಿ. ಅಷ್ಟರಲ್ಲೇ ಮುಹೂರ್ತ ಟೈಮ್ ಆಯ್ತು. ಹುಡುಗಿ ಅಳೋದನ್ನ ನೋಡೋಣ ಅಂತ ಹೇಳ್ಬಿಟ್ಟು ಒಳಗೆ ನಿಂತ್ಕೊಂಡ್ವಿ. ಅಯ್ಯೋ, ಹುಡುಗಿ ಮಾತ್ರ ಅಳತಾನೆ ಇಲ್ಲ ಗುರು. ಎಲ್ಲ ಹುಡುಗಿರು ಅಳ್ತಿದ್ರು, ಇವಳು ನಗಾಡ್ಕೊಂಡೇ ತಾಳಿ ಕಟ್ಟಿಸ್ಕೊಂಡು. ಮುಂದೆ ಏನೇನಾಯ್ತು ಅಂತ ಗೊತ್ತಾಗಬೇಕಂದ್ರೆ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ವೇಟ್ ಮಾಡ್ತಾ ಇರಿ. ಬೈ, ಟೇಕ್ ಕೇರ್.